ಮಂಡ್ಯದಲ್ಲಿ ಹನುಮ ಧ್ವಜ ಸಂಗ್ರಾಮ ಪ್ರೊಟೆಸ್ಟ್ ನಡೀತಾ ಇದೆ. ರಾತ್ರೋರಾತ್ರಿ ಧ್ವಜ ತೆರವಿಗೆ ಅಧಿಕಾರಿಗಳು ಬಂದಿದ್ದಾರೆ. ಕೆರೆಗೋಡು ಗ್ರಾಮದಲ್ಲಿ ಸದ್ಯ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಹನುಮ ಧ್ವಜ ಸಂಗ್ರಾಮ ಪ್ರೊಟೆಸ್ಟ್ ಅನ್ನು ನಡೆಸಲಾಗ್ತಾ ಇದೆ. ರಾತ್ರೋರಾತ್ರಿ ಈ ಧ್ವಜ ತೆರವಿಗೆ ಅಧಿಕಾರಿಗಳು ಬಂದಿದ್ರು. ಸದ್ಯ ಈಗ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಹನುಮ ಧ್ವಜ ತೆರವು ಮಾಡದಂತೆ ಜನ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕೆರೆಗೋಡು ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಮುಂಜಾನೆ 3 ಗಂಟೆಗೆ ಧ್ವಜ ತೆರವಿಗೆ ಯತ್ನಿಸಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಎಸಿ ಶಿವಮೂರ್ತಿ, ತಹಶೀಲ್ದಾರ್ ಶಿವಮೂರ್ತಿ ಆಗಮಿಸಿದ್ದಾರೆ. ಪೊಲೀಸರು ಆಗಮಿಸ್ತಾ ಇದ್ದಂತೆ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಘೋಷಣೆಗಳನ್ನ ಕೂಗಿದ್ದಾರೆ. ಜೈ ಶ್ರೀರಾಮ್, ಜೈ ಹನುಮಾನ್ ಅನ್ನುವಂತ ಘೋಷಣೆಗಳನ್ನ ಕೂಗಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹನುಮ ಧ್ವಜ ವಿಚಾರವಾಗಿ ಈಗ ಗ್ರಾಮದಲ್ಲಿ ಒಂದಷ್ಟು ಪರ ವಿರೋಧ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮೌಖಿಕ ಆದೇಶದ ಮೇರೆಗೆ ಧ್ವಜವನ್ನ ಇಳಿಸೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ರು. ಸರ್ಕಾರಿ ಜಾಗದಲ್ಲಿ ನಿರ್ಮಾಣ ಆಗಿದೆ ಅಂತ ಆರೋಪ ಮಾಡಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಧ್ವಜವನ್ನ ತೆರವು ಮಾಡೋದಕ್ಕೆ ಅಧಿಕಾರಿಗಳು ಬಂದಿದ್ರು. ಆ ಸಂದರ್ಭದಲ್ಲಿ ಗ್ರಾಮಸ್ಥರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕೆರಗೋಡಿನ ಸರ್ವ ಮುಖಂಡರು ಸೇರಿ ಕುತಂತ್ರಕ್ಕೆ ಇವತ್ತು ಇಲ್ಲಿ ಕೆರಗೋಡಿನ ಈ ಒಂದು ಕುತಂತ್ರಕ್ಕೆ ಭಾಗವತ್ ಧ್ವಜವನ್ನು ಇಳಿಸಬೇಕು ಅಂತ ಹೇಳಿ ಅಧಿಕಾರಿಗಳು ರಾತ್ರೋರಾತ್ರಿ ಬಂದು ಭಾಗವತ್ ಧ್ವಜವನ್ನು ಇಳಿಸಲಿಕ್ಕೆ ಕೈ ಹಾಕಿದ್ದಾರೆ. ಈ ಒಂದು ಕೃತ್ಯದಲ್ಲಿ ಮನೆಗೆ ಹೋಗಿ ನಮಗೆ ಈ ಬಾವುಟ ಬೆಳಗ್ಗೆಯಿಂದ ಏನು ನಡೆದಿರುವಂತ ವಿದ್ಯಮಾನಗಳನ್ನೆಲ್ಲ ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಈಗ ನಾವು ತಹಸೀಲ್ದಾರ್ ಇವರೆಲ್ಲರೂ ಮಾತಾಡಿ ಒಂದು ಇದು ಮಾಡ್ತಾ ಇದ್ದೀವಿ. ಅವರು ಒಂದು ತೀರ್ಮಾನ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಒಂದು 2 ದಿನ ಕಾಲಾವಕಾಶ ಇದು ಮಾಡಿಬಿಟ್ಟು ಬನ್ನಿ ಅಂದಿದ್ದಾರೆ. ನಮಸ್ಕಾರ. ಆಮೇಲೆ ಯಾವುದೇ ಕಾರಣಕ್ಕೂ ಧ್ವಜವನ್ನು ತೆಗೆಯಲಿಕ್ಕೆ ಆಗಲ್ಲ. ಇದು ಒಟ್ಟು ಈ ಕೆರೆಗೋಡು ಪಂಚಾಯಿತಿಯ ಹಿಂದೂ ಸಮಾಜದ ಒಪಿನಿಯನ್ನು. ಪಂಚಾಯಿತಿಯಲ್ಲಿರುವ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ರು. ಜನರೇ ಸರ್ಕಾರ, ಜನರೇ ಕಾನೂನು. ಕಾನೂನಲ್ಲಿ ಅವಕಾಶ ಇಲ್ಲ ಅಂದರೆ ಕಾನೂನನ್ನು ಮಾಡಿ ಧ್ವಜ ಉಳಿಸ್ಕೊಡಿ ಅಂತ ಅವ್ರು ಹೇಳಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಾಲಕೃಷ್ಣ, ಏನಿದು ಧ್ವಜ ವಿಚಾರಕ್ಕೆ ಗಲಾಟೆ ಆಗಿರೋದು? ಜೊತೆಯಲ್ಲಿ ಈಗಲೂ ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರಾ ಅಥವಾ ಸರಿ ಹೋಗಿದೆಯಾ? ಹೇಗಿದೆ ಈಗ ಅಲ್ಲಿನ ಸಿಚುವೇಶನ್ ಬಾಲಕೃಷ್ಣ? ಅಶ್ವಿನಿ, ಏನಂದ್ರೆ ಈ ಧ್ವಜಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿಲಿ ರೆಸಲ್ಯೂಷನ್ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ರೆಸಲ್ಯೂಷನ್ ಆಗಿದ್ದು ಅದನ್ನ ತೆರವುಗೊಳಿಸ್ಬೇಕು ಅಂತ ಹೇಳಿ ಇದ್ ಮಾಡೋದಂಥದ್ದು. ಮತ್ತೆ ಅಲ್ಲದೆ ಗ್ರಾಮಸ್ಥರು ಕೂಡ, ಕೆರಗೋಡು ಗ್ರಾಮಸ್ಥರು ಕೂಡ ಅದಕ್ಕೆ ವಿರೋಧ ಮಾಡಿದ್ದಾರೆ ಅಂತಾನು ಕೂಡ ಒಂದು ಕಡೆಯಿಂದ ಹೇಳುವಂಥದ್ದು. ಅಂದ್ರೆ ಇಲ್ಲಿ ಧ್ವಜನ ತೆಗಿಬೇಕು, ಇದು ಸಾರ್ವಜನಿಕರ ಸ್ವತ್ತು, ಇದು ಅಂತರ್ಜಾಗದಲ್ಲಿರುವಂತಹ ಇದು ಧ್ವಜ, ಅದರ ತೆರವುಗೊಳಿಸ್ಬೇಕು ಅಂತ ಹೇಳಿ ಒಂದಷ್ಟು ಜನ ಒತ್ತಡ ಏರಿದಂಥದ್ದು. ಈ ಒತ್ತಡಕ್ಕೆ ಸಂಬಂಧಪಟ್ಟಂತೆ ಏನು ತಾಲೂಕ್ ಪಂಚಾಯತಿ ಇಒ ಆಗ್ಬೋದು, ತಹಶೀಲ್ದಾರ್ ಆಗ್ಬೋದು, ಎಸಿ ಆಗ್ಬೋದು, ಎಲ್ಲರೂ ಕೂಡ ಅದನ್ನ ಕಾನೂನುಬದ್ಧವಾಗಿ ಇಲ್ಲ, ಕಾನೂನಿಗೆ ಅದು ವಿರೋಧವಾಗಿರುತ್ತೆ, ಅದನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಮುಂದಾಗಿದ್ದಂತ ಸಂದರ್ಭದಲ್ಲಿ ಇಡೀ ಗ್ರಾಮಸ್ಥರು ಅದನ್ನ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಏನಪ್ಪಾ ಅಂದ್ರೆ ಈ ಧ್ವಜದಿಂದ ಏನಾಗುತ್ತೆ, ನಾವು ಹನುಮ ಧ್ವಜ ಹಾಕ್ತಿರುವಂತದ್ದು ಇದು ಭಾವೈಕ್ಯತೆ ಸಾರುತ್ತದೆ. ಮತ್ತೆ ಅದಲ್ಲದೆ ಇದು ನಮ್ಮ ಸಂಸ್ಕೃತಿನ ಬಿಂಬಿಸ್ತದೆ. ಅದರಿಂದ ನಾವು ಧ್ವಜ ಹಾಕ್ತಿದ್ವಿ. ಇದರಲ್ಲಿ ತಪ್ಪು, ಇದನ್ನೆಲ್ಲ ಕಾಂಗ್ರೆಸ್ ಶಾಸಕರು ಮಾಡಿಸ್ತಾ ಇರುವಂತದ್ದು. ಕಾಂಗ್ರೆಸ್ ಶಾಸಕರು ಇದು ತೆರವುಗೊಳಿಸಕ್ಕೆ ಎಲ್ಲರೂ ಒತ್ತಡ ಏರಿರುವಂತದ್ದು. ಕಾಂಗ್ರೆಸ್ ಶಾಸಕರು ಕೂಡ ಒಂದು ಘೋಷಣೆಗಳನ್ನ ಕೂಗಿದಂಥದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇಲ್ಲಿ ಒಂದು ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ಮತ್ತೆ ಅದಲ್ಲದೆ ಪೊಲೀಸರು ಕೂಡ ಹೆಚ್ಚಿನ ರೀತಿಯಲ್ಲಿ ಬಿಗಿ ಬಂದೋಬಸ್ತ್ ಕೂಡ ಏರ್ಪಡಿಸಿದ್ರು. ಈಗ ಏನಪ್ಪಾ ಅಂದ್ರೆ ಧ್ವಜದ ಹತ್ರ ಏನು ಜಮಾವಣೆಗೊಂಡಿದ್ರು ಜನರನ್ನ ಚೆದರಿಸಿದ್ರೆ, ಇದ್ದಂತ ಒಂದು ಫ್ಲೆಕ್ಸ್ ನ ಅಂದ್ರೆ ಏನು ಶ್ರೀರಾಮನ ಒಂದು ಫ್ಲೆಕ್ಸ್ ತೆರವುಗೊಳಿಸಿದ್ದಾರೆ. ಮತ್ತೆ ಅದಲ್ಲದೆ
ಕಟರ್ನಿಂದ ಧ್ವಜ ಕಂಬನ ತೆರವುಗೊಳಿಸಕ್ಕೂ ಕೂಡ ಒಂದು ಪ್ರಯತ್ನ ಪಡ್ತಿರುವಂತದ್ದು. ಆದ್ರೆ ಜನರು ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದೆ. ಒಟ್ಟಾರೆ ಇದು ಕಾನೂನಿಗೆ ವಿರುದ್ಧವಾಗಿದೆ, ಇದನ್ನ ನಾವು ತೆರವುಗೊಳಿಸಲೇಬೇಕು ಅಂತ ಕೂಡ ಅಧಿಕಾರಿಗಳು ಹೇಳುವಂತದ್ದು. ಆದ್ರೆ ಇದನ್ನ ತೆರವುಗೊಳಿಸಕ್ಕೆ ಬಿಡಲ್ಲ ಅಂತ ಕೂಡ ಏನು ಹಿಂದೂ ಕಾರ್ಯಕರ್ತರು ಹೇಳುವಂತದ್ದು. ಅಶ್ವಿನಿ. ಓಕೆ ಬಾಲಕೃಷ್ಣ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.